ನಮಸ್ಕಾರ ರೀ ದೊಡ್ಡ ಮಂದಿ. ನಾವು ನಮ್ಮ ಮನ್ಯಾಗ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡತ್ತೀವಿ. ಮುಂಜಾನೆ ಹಿಡ್ಕೊಂಡು ಸಂಜೆ ಮಟ ನೀರಾಗ ಇಟ್ಟಿವಿ ಇವು ನಿಂಬೆಕಾಯಿ. ನೋಡ್ರಿ, ಈಗ ಒಂದು ಅರ್ಬಿ ತೊಗೊಂಡು ಸ್ವಚ್ಛಗೆ ಒರೆಸ್ಕೋಬೇಕು. ಒಂದು ಹನಿನೂ ನೀರು ಇರಬಾರ್ದು. ನೀರು ಇತ್ತಂದ್ರೆ ನಿಂಬೆಕಾಯಿ ಉಪ್ಪಿನಕಾಯಿ ಕೆಡ್ತಾವ್ರಿ. ಈಗ ಒಂದು ಅರ್ಬಿ ತೊಗೊಂಡು ಸ್ವಚ್ಛಗೆ ಎಲ್ಲ ಒರೆಸ್ಕೋಬೇಕು. ಒಂದು ತುಟ್ಟು ನೀರು ಇರಬಾರ್ದು ರೀ. ನೋಡ್ರಿ, ಚಂದಿಗೆ ಒರೆಸ್ಕೋಬೇಕು. ಕ್ಲೀನಾಗಿ ಒರೆಸ್ಕೋಬೇಕ್ರಿ. ಸ್ವಲ್ಪ ನೀರು ಇರಬಾರ್ದು. ನೀರು ಇತ್ತಂದ್ರೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಸರಿ ಆಗಲ್ಲ. ನೋಡ್ರಿ, ಈಗ ಒರೆಸ್ಕೊಂಡೇನಿ. ಈಗ ಪ್ಲೇಟ್ನಾಗ ಇಡ್ತೀನಿ. ಈಗ ನೋಡ್ರಿ, ಇನ್ನೊಂದು ತೊಗೊಂಡು ಸ್ವಚ್ಛಗೆ ಒರೆಸ್ಕೊಳಕತ್ತೀನಿ ರೀ. ಸ್ವಚ್ಛಗೆ ಒರೆಸ್ಕೊಂಡು ಪ್ಲೇಟ್ನಾಗ ಇಡ್ತೀನಿ ರೀ. ನೋಡ್ರಿ, ಈಗ ಇಷ್ಟು ತೊಗೊಂಡು ಒರೆಸ್ಕೊಂಡೇನಿ. ಇನ್ನೂ ಅದಾವ, ಇನ್ನೂ ಒರೆಸ್ಕೊಳಕತ್ತೀನಿ ರೀ. ಮಿನಿಮಮ್ 70 ನಿಂಬೆಕಾಯಿ ಅದಾವ್ರಿ. ನೋಡ್ರಿ, ಈಗ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೀನಿ. ನೋಡ್ಬೋದು, ಒಂದು ಹನಿ ನೀರಿಲ್ಲ. ನೋಡ್ರಿ, ಈಗ ಎಲ್ಲ ಒರೆಸೋದು ಕಂಪ್ಲೀಟ್ ಆಯ್ತು. ಈಗ ಒಂದು ನಿಂಬೆಕಾಯಿ ಒಳಗೆ 4 ಭಾಗ ಮಾಡ್ಕೊತೀನಿ ರೀ. ಅಡ್ಡಿಟ್ಟು ಕಟ್ ಮಾಡ್ಕೊರಿ. ನೋಡ್ರಿ, ಈಗ ನೋಡ್ರಿ, ಮತ್ತು ನಡ್ಬೇಕು ಕೊಯ್ಯಾಕತ್ತೀನಿ. ನೋಡ್ರಿ, ಈಗ ಹೊಳಕತ್ತೀನಿ. ಒಂದು ನಿಂಬೆಕಾಯಿ ಒಳಗೆ 4 ಪೀಸ್ ಮಾಡ್ಕೋಬೇಕು. ನೋಡ್ರಿ, ಈಗ ಇಷ್ಟೊಂದ ಹೊಳ್ಕೊಂಡೀನಿ. ಇನ್ನೊಂದು ಸ್ವಲ್ಪ ಅದಾವ, ಇನ್ನೂ ಹೊಳ್ಕೊಳತ್ತೀನಿ. ಇವೆಲ್ಲ ಹೊಳ್ಕೊಂಡೇನಿ ರೀ. ನೋಡ್ರಿ, ಈಗ ಇವಕ್ಕೊಳಗಿಂದ ಬೀಜಗಳು ತೆಗಿಬೇಕು ಎಲ್ಲ ರೀ. ಬೀಜ ಎಲ್ಲ ಕ್ಲೀನ್ ಮಾಡ್ಬೇಕ್ರಿ. ಬೀಜ ಇತ್ತಂದ್ರೆ ಉಪ್ಪಿನಕಾಯಿ ಕೈ ಹೊಡಿತೈತ್ರಿ. ಅದರ ಸಲಿಂದ ಬೀಜ ಎಲ್ಲ ಕ್ಲೀನ್ ಮಾಡ್ತೀನಿ ರೀ. ಬೀಜ ತೆಗ್ಯಾತೀನಿ. ನೋಡ್ರಿ, ಈಗ ಎಲ್ಲ ಬೀಜ ತೆಗ್ಯಾತೀನಿ. ದೊಡ್ಡ ಮಂದಿ ಎಲ್ಲ ಹೊಳೋದು ಕಂಪ್ಲೀಟ್ ಆಗೈತಿ. ನೋಡ್ರಿ, ಇದ್ರಾಗೆಲ್ಲ ಇಷ್ಟಕ್ಕೊಂದ ಬೀಜ ಉಂಟಾವು. ಈಗ ಇದೆಲ್ಲ ಚೆಲ್ಲಬೇಕು. ನೋಡ್ರಿ, ಈಗ ಒಂದು ಬೌಲ್ನಾಗ ಹಳ್ಳುಪ್ಪು ತೊಗೊಂಡಿನಿ. ಹಳ್ಳುಪ್ಪು ಉಪ್ಪಿನಕಾಯಿ ಹಾಕಿದಕ್ಕೆ ಟೇಸ್ಟ್ ಚಲೋ ಬರ್ತೈತ್ರಿ. ಈಗ ಇದು ಆ ಉಪ್ಪಿನಕಾಯಿನಾಗ ಕುದಿಸ್ಕೊತೀನಿ ರೀ. ನೋಡ್ರಿ, ಈಗ ಹಾಕತ್ತೀನಿ. ನೋಡ್ಬೋದು, ಎಲ್ಲ ಹಾಕಿನಿ. ಈಗ ಚಂದಿಗೆ ಎಲ್ಲ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ಈಗ ಸರಿಯಾಗಿ ಇದು ಎಲ್ಲ ಮಿಕ್ಸ್ ಆಯಿತು. ಈಗ ಒಂದು ಬರ್ನಿ ಒಳಗೆ ಹಾಕೋತೀನಿ ರೀ. ನೋಡ್ರಿ, ಈಗ ಹಾಕೊಳಕತ್ತೀನಿಲ್ಲ. ಈಗ ಇದು ಬರ್ನಿ ಒಳಗೆ ಹಾಕಿ 2 ದಿನ ಇಡಬೇಕ್ರಿ. 2 ದಿನ ಆದಮೇಲೆ ಉಪ್ಪಿನಕಾಯಿಗೆ ಏನೇನು ಬೇಕು ಮಸಾಲ ಅದು ಎಲ್ಲ ತೋರಿಸ್ತೀನಿ ರೀ. ಈಗ ಇದು ಫುಲ್ ಆತ. ಈಗ ಮತ್ತೊಂದು ಒಳಗೆ ಹಾಕೋತೀನಿ. ನೋಡ್ರಿ, ಈಗ ಇದ್ರೊಳಗೆ ಹಾಕೋತೀನಿ. ನೋಡ್ಬೋದು, ಈಗ ಹಾಕತ್ತೀನಿ. ಎಣ್ಣೆದೊಳಗೂ ಹಾಕೊಂಡೇನಿ ರೀ. ಇದು ಅರ್ಧ ಆಯಿತು. ಇನ್ನೊಂದು ಫುಲ್ ಆಯಿತು. ನೋಡ್ರಿ, ಈಗ 2 ಉಪ್ಪಿನಕಾಯಿ ಬರ್ನಿ ಇದು. ಈಗ 2 ದಿನ ಇಡ್ಬೇಕ್ರಿ. ಉಪ್ಪಿನಕಾಯಿಗೆ 2 ದಿನ ಉಪ್ಪು ಹಾಕಿ ಬರ್ನ್ಯಾಗ ಇಟ್ಟಿದ್ದೆ ರೀ. ನೋಡ್ಬೋದು, ಈಗ ಒಂದು ಪಾತ್ರೆ ಒಳಗೆ ಇದೆಲ್ಲ ಸುರ್ಕೋತೀನಿ ರೀ. ಈಗ ನೋಡ್ರಿ, ಸೊರ್ಯಾತೀನಿ ಎಲ್ಲ. ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋಕೆ ಏನೇನು ಬೇಕು ಸಾಮಗ್ರಿ ಬರೀ ತೋರಿಸ್ತೀನಿ. 1 ಬೌಲ್ ಫುಲ್ ಬೆಲ್ಲ, ಆಮೇಲೆ ಹಿಂಗೆ, ಸಾಸಿವೆ, ಆಮೇಲೆ 1 ಬೌಲ್ ಫುಲ್ ಕೆಂಪು, ಆಮೇಲೆ ಮೆಂತ್ಯ ಮತ್ತು ಬೆಳ್ಳುಳ್ಳಿ. ಈಗ ನೋಡ್ರಿ, ಒಂದು ಸಣ್ಣ ಬೌಲ್ನಾಗ ಮೆಂತ್ಯ ಹಾಕೋತೀನಿ ಮತ್ತು ಸಾಸಿವೆ ಹಾಕೊಂಡು ಹುರ್ಕೋತೀನಿ ರೀ ಚಂದಾಗಿ. ಇದಕ್ಕೆ ಎಣ್ಣೆ ಹಾಕಂಗಿಲ್ರಿ, ಹಿಂಗೆ ಹುರಿಬೇಕು. ಈಗ ನೋಡ್ರಿ, ಹುರ್ಕೊಂಡೀನಿ. ಈಗ ಮಿಕ್ಸರ್ ಪಾತ್ರೆ ಒಳಗೆ ಹಾಕಿ ಪೌಡರ್ ಮಾಡ್ತೀನಿ. ಈಗ ನೋಡ್ರಿ, ಮಿಕ್ಸರ್ ಪಾತ್ರೆ ಒಳಗೆ ಹಾಕ್ಕೊಳಕತ್ತೀನಿ. ಈಗ ಬರೀ ಪೌಡರ್ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ಕಟ್ ಮಾಡಿ ಉಪ್ಪಿನಕಾಯಿ ಒಂದು ಬೋಗಣಿ ಒಳಗೆ ಹಾಕ್ಕೊಳತ್ತೀನಿ. ಈಗ ಬೆಲ್ಲ ಹಾಕೋತೀನಿ ರೀ. ಎರಡು ದಿನ ಮೊದಲೇ ನಿಂಬೆಕಾಯಿ ನೆನೆ ಇಟ್ಟಿದ್ದೀವಲ್ಲ, ಈಗ ಬೆಲ್ಲ ಮತ್ತು ಅದು ಸೇರಿಸಿ 2 ಸರಿಯಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಅದು ಬೋಗಣಿ ಸಣ್ಣಗಾಗಿತ್ತು ರೀ. ಈಗ ಬುಟ್ಟ್ಯಾಗ ಹಾಕೊಳಕತ್ತೀನಿ.
ಈಗ ನೋಡ್ರಿ ಚಂದ ಎಲ್ಲ ತಿರ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಬೆಲ್ಲ ಎಲ್ಲ ಕರ್ಗುಂಟ ಒಂದು 15 ಹಿಡಿದು 20 ನಿಮಿಷ ಮಟ್ಟ ಕುದಿಸ್ಬೇಕು ರೀ. ಈಗ ಬೆಲ್ಲ ಒಂದು ಹೆಚ್ಚು ಕಮ್ಮಿ ಎಲ್ಲ ಕರಗೈತಿ, ಮಿಕ್ಸ್ ಆಗೈತಿ ಎಲ್ಲ. ಇನ್ನೊಂದು 10 ನಿಮಿಷ ಬಿಡುಮ್ರಿ. ನೋಡ್ರಿ ಈಗ ಸಂಪೂರ್ಣ ಬೆಲ್ಲ ಎಲ್ಲ ಕರಗೈತಿ, ಕರಗಿದ್ದ ನೀರಾಗೈತಿ ಎಲ್ಲ. ನೀರು ಇಂಗು ಮಠ ಕುದಿಸ್ಬೇಕ್ರಿ. ನೋಡ್ರಿ ಈಗ ಹೆಂಗೆ ಕುದಿಯಾಕತ್ತೈತಿ ನೋಡ್ಬೋದು. ಹಂಗೆ ಅವಾಗ ಮಿಕ್ಸ್ ಮಾಡ್ಕೋತಿರ್ಬೇಕು. ನೋಡ್ರಿ ಎಷ್ಟು ಚಂದ ಕುದಿಯಾತೈತಿ. ನಾವು ಯಾವಾಗಲೂ ನಿಂಬೆಕಾಯಿ ಉಪ್ಪಿನಕಾಯಿ ಮನೆಯಾಗೆ ಮಾಡ್ಕೊಳ್ಳೋದ್ರಿ, ಹೊರಗಿನ ಥರ ಅಲ್ಲ. ನಮ್ಮ ಉತ್ತರ ಕರ್ನಾಟಕ ಕಡೆ ಫೇಮಸ್ ರೀ ಇದು. ನಿಂಬೆಕಾಯಿ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ನಮ್ಮ ಬಿಜಾಪುರ ಸೈಡ್ ಫೇಮಸ್. ಈಗ ನೋಡ್ರಿ ಒಂದು 15 ಹಿಡಿದು 20 ನಿಮಿಷ ಆಯ್ತು. ಈಗ ಇಳಿಸ್ಕೋತೀನಿ ರೀ, ಮತ್ತು ಆಮೇಲೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋತೀನಿ ರೀ. ಈಗ ನೋಡ್ರಿ ತಳಗೆ ಇಟ್ಕೊಂಡೆ, ಈಗ ಮಸಾಲೆ ರೆಡಿ ಮಾಡ್ಕೋತೀನಿ. ಈಗ ನೋಡ್ರಿ ಒಂದು ಪ್ಯಾನ್ ಇಟ್ಕೊಂಡಿನಿ, ಪ್ಯಾನ್ ಒಳಗೆ ಎಣ್ಣೆ ಹಾಕೋತೀನಿ. ಎಣ್ಣೆ ಜಾಸ್ತಿ ಇರ್ಬೇಕ್ರಿ, ಮಣ್ಗಂಡೆ ಎಣ್ಣೆ ಕಾಯಿಲಿ ರೀ. ಈಗ ಬೆಳ್ಳುಳ್ಳಿ ಕುಟ್ಕೊಂಡು ಹಾಕತ್ತೀನಿ. ನೋಡ್ರಿ ಈಗ ಫ್ರೈ ಮಾಡಕತ್ತೀನಿ. ಸ್ವಲ್ಪ ಕೆಂಪಾಗಬೇಕ್ರಿ. ಈಗ ನೋಡ್ರಿ ಕೆಂಪಾಗತ್ತೈತಿ. ಈಗ ಗ್ಯಾಸ್ ಬಂದ್ ಮಾಡಿ ಮಸಾಲ ಕೂಡಿಸ್ತೀನಿ. ಈಗ ಇದು ಎಣ್ಣೆ ಒಂದು ಸ್ವಲ್ಪ ಆರಂಗಿ ಕೆಂಪು ಮತ್ತು ಮಸಾಲೆ ಪುಡಿ ಕೂಡಿಸ್ತೀನಿ. ಆಗಲ್ಲಿ ಬುರುಗಿತ್ತು, ಹಿಂಗಾಗಿ ಬೆಳಕು ಕಾಣಿಸತ್ತಿತ್ತು. ಈಗ ನೋಡ್ರಿ ಎಲ್ಲ ಬುರುಗೆಲ್ಲ ಹೋಯ್ತು. ಈಗ ಮಣ್ಗಂಡು ಚೆಂದಾಗಿ ಕಾಣಕತ್ತೈತಿ ರೀ. ಆದರೂ ಇನ್ನೊಂದು ಸ್ವಲ್ಪ ಐತ್ರಿ ಹೊಯ್ಟ. ಈಗ ಮಸಾಲೆ ಹಾಕ್ತೀನಿ ರೀ. ಇದ್ರಾಗ ಮಸಾಲೆ ಹಾಕೊಂಡು ಎಲ್ಲ ತಿರುಗಿಸ್ಕೊತೀನಿ ರೀ. ಈಗೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡೆ ರೀ ಮಸಾಲೆ. ಈಗ ಕೆಂಪು ಖಾರ ಹಾಕೊಂಡು ಮಿಕ್ಸ್ ಮಾಡ್ತೀನಿ ರೀ. ನೋಡ್ರಿ ಕೆಂಪು ಖಾರ ಹಾಕೊಂಡು ಈಗ ಎಲ್ಲ ಮಿಕ್ಸ್ ಮಾಡ್ತೀನಿ. ಈಗ ನೋಡ್ರಿ ಮಣ್ಗಂಡು ಎಲ್ಲ ಮಿಕ್ಸ್ ಆಯಿತು. ನೋಡ್ರಿ ಈಗ ಚಂದಿಗೆ ಎಲ್ಲ ಮಿಕ್ಸ್ ಆಗೈತಿ. ಬರ್ರಿ ಉಪ್ಪಿನಕಾಯಿಗೆ ಹಾಕ್ಕೊಳ್ಳೋಣ. ನೋಡ್ರಿ ಹಾಕ್ಕೊಂತೀನಿ ಎಲ್ಲ. ಈಗ ನೋಡ್ರಿ ಎಲ್ಲ ಹಾಕ್ಕೊಂಡೆ. ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ತೀನಿ ರೀ. ನೋಡ್ರಿ ಫಸ್ಟ್ ಕ್ಲಾಸ್ ಎಲ್ಲ ಮಿಕ್ಸ್ ಆಯಿತು. ಮಣ್ಗಂಡು ಕೆಂಪಾಗೈತೆ ರೀ. ಈಗ ನೋಡ್ರಿ ಫೈನಲ್ ಆಯ್ತು ಎಲ್ಲ ನಮ್ಮ ನಿಂಬೆಕಾಯಿ ಉಪ್ಪಿನಕಾಯಿ. ಈಗ ಒಂದು 10 ನಿಮಿಷ ಆರಕ್ಕೆ ಬಿಡೋಣ. ಎಲ್ಲ ತಣ್ಣಗಾಗೈತಿ. ಈಗ ಇದು ಬರ್ನಿ ಒಳಗೆ ಹಾಕೋತೀನಿ. ಎಲ್ಲ ಉಪ್ಪಿನಕಾಯಿ ಫೈನಲ್ ಆಯಿತು. ಈಗ ನೋಡ್ರಿ ಬರ್ನಿ ಒಳಗೆ ಹಾಕ್ಕೊಳಕತ್ತೀನಿ. ಈಗ ಬರ್ನಿ ಒಳಗೆ ಹಾಕ್ಕೊಳಕತ್ತೀನಿ ರೀ. ಎಲ್ಲ ಹಾಕೊಂಡೆ, ಬರ್ನಿ ಎಲ್ಲ ಫುಲ್ ಆಯ್ತು. ನಿಂಬೆಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಕಂಪ್ಲೀಟ್ ಆಯ್ತು. ಮುಚ್ಚೆ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು.